ದೃಷ್ಟಿ ಬೊಟ್ಟು ಕಿಶೋರ್, ನನ್ನ ಜೊತೆ ಆಟ ಆಡಬೇಡ. ನಾನು ಏನು ಬೇಕಾದರೂ ಮಾಡ್ತೀನಿ ಅಂತ ನಿನಗೆ ಗೊತ್ತಿದೆ. ಅದಕ್ಕೆ ನಿನಗೆ ಬದಲಾಗುವಂತ ಇರೋದು ಶರು. ಪ್ರತಿದಿನ ಈ ದ್ವೇಷದಲ್ಲಿ ಬೇಯೋದು, ನಿನ್ನ ತಮ್ಮನಿಗೆ ದ್ರೋಹ ಅನ್ಯಾಯ ಮಾಡೋದನ್ನು ನೋಡಿ ನೋಡಿ ಸಾಕಾಗೋಗಿದೆ. ಕಿಶೋರ್, ನಾನು ನಿನಗೆ ಸಾರಿ ಹೇಳಿದ್ದೀನಿ. ದತ್ತು ಮೇಲಿನ ನನ್ನ ದ್ವೇಷ ಕಡಿಮೆ ಆಗಲ್ಲ. ಶತ್ರುತ್ವಕ್ಕೂ ಒಂದು ಲಿಮಿಟ್ ಇರುತ್ತೆ ಶರು, ಆದರೆ ನೀನು ಆ ಲಿಮಿಟನ್ನು ಮೀರ್ತಿದ್ಯಾ. ಹಳೇದನ್ನೆಲ್ಲ ಮರೆತು ಪ್ರಜ್ಞೆ ಇಲ್ದಿರೋ ಹುಡುಗಿನ ಮುಂದಿಟ್ಕೊಂಡು ಆ ದತ್ತನ ಜೀವನದಲ್ಲಿ ಆಟ ಆಡ್ತಿದ್ಯಲ್ಲ, ಇದನ್ನೆಲ್ಲ ನೋಡ್ಕೊಂಡು ನಾನು ಹೇಗೆ ಸುಮ್ಮನಿರಲಿ? ಸುಮ್ಮನಿರ್ಬೇಕು. ಇರ್ದೆ ನಿನಗೆ ಬೇರೆ ದಾರಿ ಇಲ್ಲ. ಇದೆ, ಬೇರೆ ದಾರಿ ಇದೆ. ಅದಕ್ಕೆ ಎಲ್ಲ ಸತ್ಯ ಹೇಳೋಕೆ ಹೊರಟಿದ್ದೀನಿ. ನೀನು ಹೇಳಲ್ಲ. ನಾನು ಹೇಳಿ ತೋರಿಸ್ತೀನಿ. ಸರಿ, ಹಾಗಾದರೆ ಒಂದು ನಿಮಿಷ ಇರು. ಇದೇನು ಗೊತ್ತಾ? ಫ್ಯೂಯಲ್. ನಿನ್ನ ಸಾಯಲ್ಲ ಶರು. ಈ ಸಾಯೋ ಬೆದರಿಕೆ ಹಾಕಿ ನನ್ನನ್ನು ತಡೆಯೋ ಈ ನಿನ್ನ ನಾಟಕ ನನ್ನ ಹತ್ರ ನಡೆಯಲ್ಲ ಶರು. ಜೀವ ತೆಗಿಯೋಕೆ ಹೊರಟೋಳ್ಗೆ ಜೀವದ ಬಗ್ಗೆ ಭಯ ಇದೆ ಅಂತ ಅನ್ಕೊಂಡಿದ್ಯಾ? ನೋಡ್ತಾ ಇರು. ಶರಾವತಿ, ಏನ್ ಮಾಡ್ತಿದ್ಯಾ ಶರಾವತಿ? ಶರಾವತಿ, ಮುಟ್ಬೇಡ ನನ್ನ. ಶರಾವತಿ, ಏನ್ ಮಾಡ್ತಿದ್ಯಾ ನೀನು? ಈಗ ಹೇಳು ಕಿಶೋರ್, ನಿನ್ನ ಮಗ ತಾಯಿ ಇಲ್ಲದೆ ಬೆಳಿಬೇಕಾ? ಹೆಂಡತಿ ಬೇಡವಾ ನಿನಗೆ? ಈ ಹೆದರಿಕೆಗೆ ನಾನು ಬಗ್ಗಲ್ಲ, ನಾನು ಬಾಯಿ ಮುಚ್ಚಲ್ಲ. ಹೌದಾ? ಹೋಗು ಹೋಗು. ನೀನು ದತ್ತು ಹತ್ರ ಹೋಗೋದಿಕ್ಕೆ ಮುಂಚೆ ನನ್ನ ಸಾವಿಗೆ ನೀನೇ ಕಾರಣ ಅಂತ ದತ್ತುಗೆ ನಾನು ಮೆಸೇಜ್ ಕಳಿಸಿರ್ತೀನಿ. ನನ್ನ ಸಾವಿಗೆ ಕಿಶೋರ್ ಕಾರಣ ಅಂತ ದತ್ತುಗೆ ಮೆಸೇಜ್ ಕಳಿಸಿದ್ದೀನಿ. ಇನ್ನೇನು ಅವ್ನು ನೋಡ್ತಾನೆ. ನೀನು ರೂಮಿಂದ ಕಾಲ್ ಆಚೆ ಇಡೋಷ್ಟೊತ್ತಿಗೆ ನನ್ನ ಮೈಗೆ ಬೆಂಕಿ ಹತ್ಕೊಂಡಿರತ್ತೆ. ಶರು, ಬೆಂಕಿ ಹಚ್ಕೊಳ್ಳ. ಅಮ್ಮ, ನಾನು ದುರಾದೃಷ್ಟವಂತೆ ಅಮ್ಮ. ಪಾಪಿ ಅಮ್ಮ ನಾನು. ಯಾಕೆ ಬಂಗಾರ,
ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ಯಾರಾದರೂ ಏನಾದರೂ ಅಂದ್ರೇನೆ ನೀನು ಯಾಕೆ ದುರಾದೃಷ್ಟವಂತ ಆಗ್ತೀಯಾ? ಯಾರಾದರೂ ಚುಚ್ಚಂದ್ರೆ ನಿನಗೆ? ಮತ್ತೆ ಬುದ್ಧಿಯವ್ರ ಅಕ್ಕ ತಂಗಿರು ಏನಾದರೂ ಅಂದ್ರ? ಅವರು ಏನು ಅಂದಿಲ್ವಾ? ಹಾಗಾದ್ರೆ ಬುದ್ಧಿಯವ್ರು ಏನಾದರೂ ಬೈದ್ರಾ? ಓ, ಗಂಡ ಹೆಂಡತಿ ವಿಷಯನಾ? ನೋಡ್ಕಂದ, ಗಂಡಸರು ಹೊರಗಡೆ ದುಡಿತಾ ಇರ್ತಾರೆ, ಯಾವುದಾದ್ರೂ ಒತ್ತಡ ಇರುತ್ತೆ, ಅದನ್ನ ತಲೆಲಿಟ್ಕೊಂಡು ಏನಾದರೂ ಅಂದ್ಬಿಡ್ತಾರೆ. ಅದನ್ನ ನಾವು ಮನ್ಸಿಗೆ ಹಚ್ಕೋಬಾರ್ದು ಕಂದ, ಅದನ್ನ ಅಲ್ಲೇ ಬಿಟ್ಬಿಡ್ಬೇಕು. ಅವರು ನಂಗೇನು ಅಂತಿಲ್ಲಮ್ಮ. ಅಯ್ಯೋ ಶಿವನೇ, ಅಲ್ವೇ? ಅವರು ಬೈದಿಲ್ಲ ಅಂದ್ರೆ ಮತ್ತೆ ಕಣ್ಣೀರು ಯಾಕೆ? ನಾನು ನನ್ನ ಗಂಡಂಗೆ ಕಳ್ಕೊಬಿಡ್ತೀನೋ ಅಂತ ಭಯ ಆಗ್ತಿದ್ಯಮ್ಮ. ನನ್ನ ನೇಣು ನಿನ್ನ ಮೈ ಮೇಲೆ ಬಿದ್ದರು 10 ಅಡಿ ದೂರ ಹೋಗ್ತಿದೆ. ನಾನೇ ಹೆದ್ರುಕೊಂಡು ದೂರ ಹೆಜ್ಜೆ ಇಡ್ತಾ ಇದ್ರು ನನ್ನ ಸೊಂಟ ಬೆಳೆಸ್ಕೊಳ್ತಿದ್ಯಾ? ತಪ್ಪು ಕಲ್ಪನೆ ಬೇಡ ನೇತ್ರ. ನಿನ್ನ ಕೂದಲು ಮೇಲೆ ನಿನ್ನ ಟೆಬಲ್ ದಾರ ಇತ್ತು, ಅದನ್ನ ತೆಗೆಯಕ್ಕೆ ಹತ್ರ ಬಂದೆ ಅಷ್ಟು. ಆಹಾ, ದಾರ ಇದೆ ಅಂತ ಅಂದಿದ್ರೆ ನಾನೇ ತೆಗಿತಾ ಇರ್ಲಿಲ್ವಾ? ಅದಕ್ಕೆ ಹತ್ರ ಬಂದು ಸೊಂಟ ಹಿಡ್ಕೋಬೇಕಾ? ದಾರ ಅನ್ನೋದು ಒಂದು ನೆಪ ಅಷ್ಟೆ. ಬಜರಂಗಿ, ನಾವಿಬ್ರು ಒಬ್ರನ್ನೊಬ್ರು ತುಂಬ ಪ್ರೀತಿಸ್ತಿದ್ದೀವಿ. ಮುಂದೆ ಯಾವತ್ತೂ ಬ್ರೋಗೆ ನಮ್ಮಿಬ್ರು ವಿಷಯ ಗೊತ್ತಾಗಿ ಪ್ರಾಬ್ಲಮ್ ಆಗುತ್ತೆ ಅಂತ ಪ್ರೆಸೆಂಟ್ ಡೇನ ನಾವು ಹಾಳು ಮಾಡ್ಕೋತಿದ್ದೀವಿ ಅಂತ ನಿಮ್ಗೆ ಅನ್ನಿಸ್ತಿಲ್ವಾ ಬಜರಂಗಿ? ಹಾಗಂತ ನಾವು ಹದ್ಮೇಲೆ ನಡೆದ್ರೆ ಮುಂದೆ ಯಾವತ್ತೋ ಗೊತ್ತಾಗೋದು ಇವತ್ತೇ ಗೊತ್ತಾಗಬಹುದು. ದತ್ತನ ಉತ್ತರ ನಮ್ಮಿಬ್ಬರನ್ನ ದೂರ ಮಾಡೋದೇ ಆಗಿದ್ರೆ ನಮ್ಗೆ ಸಿಗ್ತಾ ಇರೋ ಈ ಸಣ್ಣ ಪುಟ್ಟ ಪ್ರೀತಿ ಸಮಯನೂ ಕಳೆದೋಗತ್ತೆ. ಪ್ಲೀಸ್ ಬಜರಂಗಿ, ಹಾಗೆ ನೆಗೆಟಿವ್ ಆಗಿ ಮಾತಾಡಬೇಡ. ಬ್ರೋ ನಮ್ಮಿಬ್ರು ಪ್ರೀತಿನೂ ಒಪ್ಕೋತಾನೆ, ಆ ನಂಬಿಕೆ ನನಗಿದೆ. ಆದರೆ ನನಗೆ ಆತಂಕ ಇದೆ. ನಮ್ಮಿಬ್ಬರ ಪ್ರೀತಿ ನನ್ನ ಮತ್ತೆ ದತ್ತನ ಸ್ನೇಹಕ್ಕೆ ವಿಷ ಆಗಬಹುದು. ಈ ಭಯದಲ್ಲೇ ಬದುಕೋದಕ್ಕಾಗಲ್ಲ ಬಜರಂಗಿ. ಸರಿಯಾದ ಅವಕಾಶ ನೋಡಿ ಬ್ರೋಗೆ ನಮ್ಮಿಬ್ರ ಬಗ್ಗೆ ಹೇಳ್ಬಿಡು. ಆಮೇಲೆ ಬ್ರೋನ ಒಪ್ಸೋ ಜವಾಬ್ದಾರಿ ನಂದು. ನಾನು ಹಠಕ್ಕೆ ಬಿದ್ದು ಬ್ರೋ ಕಾಲ್ ಕೈ ಹಿಡ್ದಾದ್ರು ಮದ್ವೆಗೆ ಒಪ್ಪಿಸ್ತೀನಿ ಬಜರಂಗಿ. ಸರಿ, ದತ್ತನ್ ಮೂಡ್ ನೋಡಿಕೊಂಡು ನಾನೇ ಅವನಿಗೆ ವಿಷಯ ಹೇಳ್ತೀನಿ. ಗುಡ್ ಬಾಯ್. ಮದುವೆ ಆದಮೇಲೂ ಹೀಗೆ ನನ್ನ ಮಾತನ್ನ ಕೇಳ್ಕೊಂಡಿರ್ತೀಯ ಅಲ್ವಾ? ಸರಿ, ನಾನು ನಾಳೆ ಆಚೆ ಹೋಗಬೇಕು, ಕರ್ಕೊಂಡು ಹೋಗ್ತೀಯಾ? ಇದೇ ಬೇಡ ಅಂತ ಹೇಳೋದು. ನಾವು ದತ್ತನ ಕಣ್ ತಪ್ಪಿಸಿ ಹೋಗ್ಬೋದು, ಆದರೆ ಬಳ್ಳಾರಿ ಜನರ ಕಣ್ ತಪ್ಸೋಕ್ಕಾಗತ್ತಾ? ಬಳ್ಳಾರಿ ಜನರಿಗೆ ನಮ್ಮ ಪರಿಚಯ ಇಲ್ವಾ? ಬಳ್ಳಾರಿ ಜನ ಬಂದ ದತ್ತಂಗೆ ನಿನ್ನ ಗೆಳೆಯ ಹೀಗೆ, ನಿನ್ನ ತಂಗಿ ಹೀಗೆ ಅಂತ ಹೇಳಬೇಕಾ? ಓ ಗಾಡ್, ಇಷ್ಟೊತ್ತು ಬ್ರೋ ಭಯ ಅಂದೆ, ಈಗ ಬಳ್ಳಾರಿ ಜನರ ಭಯನೂ ಸ್ಟಾರ್ಟ್ ಆಗೋಯ್ತಾ ನಿನಗೆ? ಹೋಗೋ ಬಜರಂಗಿ, ನನ್ನ ಅವಾಯ್ಡ್ ಮಾಡೋದಕ್ಕೆ ಹಿಂಗೆ ಏನಾದರೂ ಒಂದು ಕಾರಣ ಹುಡುಕ್ತಾನೆ ಇರ್ತೀಯ ಅಲ್ವಾ? ನೇತ್ರ, ಅರ್ಥ ಮಾಡ್ಕೊ, ಹೊರಗೆ ಕರ್ಕೊಂಡು ಹೋಗೋಕ್ಕಾಗಲ್ಲ. ಹೌದಾ? ಆಗಲ್ವಾ? ಸರಿ ಬಿಡು, ಚಾಲೆಂಜ್ ಮಾಡ್ತಿದ್ದೀನಿ. ನಾಳೆ ನೀನೇ ನನ್ನ ಆಚೆ ಕರ್ಕೊಂಡು ಹೋಗ್ತೀಯಾ, ಅದು ಬ್ರೋ ಎದುರುಗಡೆ. ಚಾಲೆಂಜಾ?